ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. खड़े गाड़ी तो बार सब ಕೂಗು ಮಾಯ ಹೋಗಬಲ್ಲ ನಾನು ನೋಡಿದ್ರಲ್ಲ ಆಕೆ ನೋಡ್ರಿ ಇದು ಬೀರೂರ್ಗೆ ಶಿವಮೊಗ್ಗಕ್ಕೆ ಹೋಯ್ತು ತಗೊಂಡಿದ್ರಿ ಎಲ್ಲರೂ ಕವರ್ ಆಗ್ತೀರಿ ಎಲ್ಲಿ ಮಿಸ್ ಆಗಿಲ್ಲ ಯಾರು ಯಾವತ್ತು ನಿಲ್ಲಿಸ್ತೀರೋ ನೀವು ಮಾಡುವಂತ ಚೆನ್ನಾಗಿದ್ರೆ ಕಾರ್ಮಿಕ ರೈತರು ದೇಶದ ಬೆನ್ನೆಲುಬಾಗಿದ್ರೆ ಕಾರ್ಮಿಕ ರೈತ ಚೆನ್ನಾಗಿ ದುಡಿದ್ರೆ ಈ ದೇಶ ಮುಂದೋಗತಕ್ಕಂತ ವರ್ಗಕ್ಕಿಲ್ಲ.
ಅದನ್ನ ಹೆಚ್ಚಳಕ್ ಬಂದಿದ್ದೀವಿ. ಅದೇನು ಹೊಡೆದಾಡ್ತಾ ಇದಾರ, ನಮ್ಮನ್ನು ಹೊಡೆದಾಡಕ್ಕೆ ಇವತ್ತು. ಆದ್ರೆ ಈ ಭ್ರಷ್ಟ ಸರ್ಕಾರ ಬ್ರಿಟಿಷರ ಬೂಟ್ ನೆಕ್ಕುವಂತ ಸಿಗೋದಿಲ್ಲ ಅನ್ನುವಂತ ಒಂದು ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಈ ಕಾರ್ಮಿಕರು ದುಡಿಯೋದ್ರಿಂದ ದೇಶ ಉದ್ಧಾರ ಆಗ್ತದೆ, ನಾವು ಒಪ್ಕೊಳ್ತೀನಿ. ಇಷ್ಟ ಬಂದಂಗ ದುಡಿಸ್ಕೊಳ್ಬಹುದು, ಅವ್ರಿಗೆ ಕಷ್ಟ ಆದಾಗ ಕೈ ಬಿಡ್ಬೋದು. ಈ ಕಾರ್ಮಿಕರು ಬಿಟ್ಟು ಇನ್ನೊಬ್ಬ ಕಾರ್ಮಿಕರು ತಗೋಬಹುದು. ಇಂಥ ವಲಸು ಕಾರ್ಮಿಕರ ಕಾಯ್ದೆ ತಿದ್ದುಪಡಿ ಮಾಡಿ ಟೋಟಲ್ ಆಗಿ ರೈತ ಕಾರ್ಮಿಕರನ್ನ ಇವತ್ತು ಬೀದಿ ಪಾಲ್ ಮಾಡಲು ಏನ್ ಬೇಕು ಅದೆಲ್ಲ ಇವತ್ತು ಬಿಜೆಪಿ ಕೇಂದ್ರ ರಾಜ್ಯ ಸರ್ಕಾರಗಳು ಮುಂದಿಟ್ಟಿದ್ದಾವ. ಜೊತೆಯಾಗಿ ಇವತ್ತು ನೋಡಿ ನಮ್ಮನ್ನ ಯಾಮಾರಿಸ್ತಕ್ಕಂತ ಒಂದು ಪದ್ಧತಿನ ಬಿಜೆಪಿ ಕಲ್ತಿದ್ದಾರ. ಏನಪ್ಪಾ ಅಂದ್ರೆ ನಮ್ಮನ್ನು ಹೊಡೆದಾಡ್ತಕ್ಕಂತ ನೀತಿ ಏನಾದಂದ್ರೆ ಜಾತಿ ಮೇಲೆ ನಿಗಾವನ್ನು ಸ್ಟಾರ್ಟ್ ಮಾಡೋದು, ಜಾತಿ ಮೇಲೆ ನಿಗಾವನ್ನು ಸ್ಟಾರ್ಟ್ ಮಾಡೋದು, ಜಾತಿಗೆ ಕೋಟಿಗಟ್ಟಲೆ ರೊಕ್ಕ ಕೊಡೋದು, ಧರ್ಮಕ್ಕೆ ಕೋಟಿಗಟ್ಟಲೆ ರೊಕ್ಕ ಕೊಡೋದು, ಹುಡುಗಿ ಕೊಡೋದು, ಮಠಕ್ಕೆ ಕೊಡೋದು. ಹುಡುಗಿ ಕೊಡ್ತಾರ, ಮಠಕ್ಕೆ ಕೊಡ್ತಾರ, ಮಸೂದಿಗೆ ಕೊಡೋದ, ಕ್ಯಾಕೆ ಇನ್ನತರ ಎಲ್ಲದಕ್ಕೂ ಜೈ ಅಂತಾರ. ಆದ್ರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಪ್ಪ, ಪಿಂಚಣಿ ಕೊಡಪ್ಪ, ಏನೋ ಮನಿ ಕೊಡಪ್ಪ, ಅಂಗನವಾಡಿ ನೌಕರಿಗೆ ಗೌರವಧನ ಹೆಚ್ಚಳ ಮಾಡಪ್ಪ, ಬಿಸಿ ಹುಡುಗರಿಗೆ ಹೆಚ್ಚಳ ಮಾಡಪ್ಪ, ಪೌರ ಕಾರ್ಮಿಕರು ಕಾಯಿ ಮಾಡಪ್ಪ, ಕೂಲಿಕರಿಗೆ ರೈತರಿಗೆ ಬೆಲೆ ಬೆಳೆದಂತೆ ಬೆಲೆ ರೇಟ್ ಕೊಡಪ್ಪ ಅಂದ್ರೆ ಅದು ಯಾವುದೂ ಕೇಳಬೇಡ್ರಿ. ನಿಮ್ಮೂರಾಗ ಗುಡಿ ಕಟ್ತೀರಾ, ಗುಡಿ ಕಟ್ತೀರಾ, ರೊಕ್ಕ ಕೊಡ್ತೀರಿ, ಜಾತಿ ಸಂಘ ಕಟ್ಟಿದ್ರೆ ಉದ್ಘಾಟನೆ ಮಾಡಕ್ ಬರ್ತೀವಿ ಅಂತ ಹೇಳ್ತಕ್ಕಂತ ನಾಲ್ಕು ಸರ್ಕಾರಗಳು ಮಾಡ್ತಾ ಇದ್ದಾವ. ಇವತ್ತು ನಾವು ಎಷ್ಟು ಹಿಂದಕ್ಕೆ ಹೋಗಿ ಅಂದ್ರೆ 200 ವರ್ಷಗಳ ಕಾಲ ಹಿಂದಕ್ಕೆ ಹೋಗಿದ್ದೀವಿ ನಾವು. ಶ್ರಮಪಟ್ಟು ಕೆಲಸ ಕಾರ್ಮಿಕ ಸಂಗಾತಿಗಳಿಗೆ ನಾನು ಮೊದಲನೇದಾಗಿ ನನ್ನ ಅಂಗನವಾಡಿ ಸಂಘಟನೆ ತಾಲೂಕು ಸಮಿತಿಯಿಂದ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಮಟ್ಟದಲ್ಲಿ ಎಲ್ಲ ಒಂದು ಕಾರ್ಮಿಕ ಸಂಘಟನೆಗಳು JCTU ನೇತೃತ್ವದಲ್ಲಿ ನಾವು ಮುಷ್ಕರಕ್ಕೆ ಇಳಿದ್ದೇವೆ. ಅದೇ ರೀತಿಯಲ್ಲಿ ಈ ಮುಷ್ಕರದ ಒಂದು ಪ್ರಮುಖ ಬೇಡಿಕೆಗಳು ಸಹ ನಾವು ವಿಭಾಗವಾರು ಸರ್ಕಾರಕ್ಕೆ ನೀಡಲಿದ್ದೇವೆ. ಅದೇ ರೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ, ಬಿಸಿ ಊಟ ತಾಯಿದ್ರು, ಹಮಾಲಿ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಎಲ್ಲರೂ ಸಹ ಈ ಮುಷ್ಕರಕ್ಕೆ ಬಂದಿದ್ದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಅಂಗನವಾಡಿ ವಿಭಾಗದಲ್ಲಿ ನೋಡ್ಬೇಕಂದ್ರೆ ಇವತ್ತ ಇಡೀ ದೇಶ ಮಟ್ಟದಲ್ಲಿ ನಾವು 100ಕ್ಕೆ 100 ಜನ ಇವತ್ತ ಮಹಿಳೆಯರಿಗೆ ಪ್ರಸಾದ್ ಕಲ್ಗುಡಿಯವರು ಎಲ್ಲ ರೈತರ ಪರವಾಗಿ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಯಾಕಂತಂದರೆ ಭತ್ತದ ಬೆಲೆ ಯಾವಾಗ ಕುಸಿದಿದೆ ಮತ್ತು ರೈತರು ಇಳುವರಿ ಕುಸಿದಿದೆ ಅಂದಾಗ ನಾವು ತಮಗೆ ಆ ಒಂದು ಮಾಹಿತಿಯನ್ನು ಕೊಟ್ಟಾಗ ತಾವು ತಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದ್ದೀರಿ. ಪ್ರಚಾರ ಮಾಡಿದ ತಕ್ಷಣ ಏನಾಗಿದೆ, ಸರ್ಕಾರ ಮತ್ತು ಅಧಿಕಾರಿಗಳೆಲ್ಲ ಎಚ್ಚೆತ್ತುಕೊಂಡು ಇಮಿಡಿಯೇಟಾಗಿ ತಮ್ಮ ಒಂದು ಪ್ರಚಾರದ ಮೇಲೆ ಇಮಿಡಿಯೇಟಾಗಿ ಏನು ಮಾಡಿದ್ರು, ಅವರು ಒಂದು ಖರೀದಿ ಕೇಂದ್ರಗಳನ್ನು ಏನೇನು ಅದಕ್ಕೆ ರೈತರಿಗೆ ಏನೇನು ಮಾಡಬೇಕಂತ ಸ್ವಲ್ಪ ಅವರೊಂದು ಮುಂಜಾಗ್ರತೆ ಕ್ರಮಗಳು ತಗೊಂಡು ಖರೀದಿ ಮಾಡೋದಕ್ಕೆ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ರೈತರ ಪರವಾಗಿ ಧನ್ಯವಾದಗಳು ಹೇಳ್ತೀವಿ. ಇವತ್ತು ನಾವು ಕನಕಗಿರಿ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಇವತ್ತು ನಾವು ಕರೆದ ಪತ್ರಿಕಾಗೋಷ್ಠಿ ವಿಶೇಷ ಏನಂದರೆ, ಭತ್ತದ ಬೆಲೆ ಕುಸಿದಿದೆ, ತಮಗೆಲ್ಲ ಗೊತ್ತಿದೆ. ಇವತ್ತು ಹೋದ ವರ್ಷಕ್ಕೆ ಈ ವರ್ಷಕ್ಕೆ 500ರಿಂದ 600 ರೂಪಾಯಿ ಕಡಿಮೆ ಆಗಿದೆ. 75 kgಗೆ ಹೋದ ವರ್ಷ 1500 ಇದ್ದರೆ ಈ ವರ್ಷ 1950 ರೂಪಾಯಿ ಇದೆ. ಇದಕ್ಕೆ ಕಾರಣಗಳು ನಾವೆಲ್ಲ ಈಗಾಗಲೇ ತಿಳಿಸಿದ್ವಿ. ಯಾಕೆ ಕಾರಣಗಳು ಹೀಗಾಗಿವೆ ಅಂತಂದರೆ, ಕೇಂದ್ರ ಸರ್ಕಾರ ಈಗಾಗಲೇ ಒಂದು ರೇಟ್ ನಿಗದಿಪಡಿಸಿದೆ. ಎಷ್ಟು ಒಂದು ಎ ಗ್ರೇಡ್ ಮಾತ್ರಕ್ಕೆ 1888 ರೂಪಾಯಿ ಒಂದು ಕ್ವಿಂಟಲ್ಗೆ. ಅದು ಏನಾಗುತ್ತೆ, ಒಂದು 1410 ರೂಪಾಯಿ 75 kg ಆಗುತ್ತೆ. ನಮ್ಮ ಏರಿಯಾದಲ್ಲಿ 75 kg ವ್ಯಾಪಾರ ಜಾಸ್ತಿ. ದಾವಣಗೆರೆ ಒಂದೊಂದು ಏರಿಯಾದಲ್ಲೂ ಒಂದೊಂದು, ದಾವಣಗೆರೆಯಲ್ಲಿ ಕ್ವಿಂಟಲ್ ಲೆಕ್ಕ ವ್ಯಾಪಾರ ಆಗ್ತಾವೆ, ರಾಯಚೂರಲ್ಲಿ ಕ್ವಿಂಟಲ್ ಲೆಕ್ಕ ವ್ಯಾಪಾರ ಆಗ್ತಾವೆ. ನಮ್ಮ ಗಂಗಾವತಿ, ಸಿಂಧನೂರು, ನಮ್ಮ ಕನಗದಿಲ್ಲ 75 kg ಇದೆ. 75 kgಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ್ದು 1410 ರೂಪಾಯಿ. ಮತ್ತು ಇನ್ನೊಂದು ಏನಂದರೆ, ಸಾಮಾನ್ಯ ಭತ್ತಕ್ಕೆ 1867 ರೂಪಾಯಿ, ಅದು 1390 ರೂಪಾಯಿ ಆಗುತ್ತೆ. ಇದೇನಾಗಿದೆ, ಮತ್ತೆ ಸ್ವಲ್ಪ ಫಿಟ್ ಮಾಡ್ಕೊಳ್ಳಿ. ಇದು ಈ ರೇಟ್ ಬರ್ಬೇಕಂದ್ರೆ ಏನು ಮಾಡ್ಬೇಕು ನಾವು? ಸುಮ್ಮನೆ ಇವು ಕಾಗದ ಪತ್ರಗಳು ಸರ್ಕಾರ ಇಟ್ಕೊಂಡು ಕುಂತ್ರೆ ಆಗೋದಿಲ್ಲ. ಇದಕ್ಕೆ ಏನು ಮಾಡಬೇಕು, ಮುಂಜಾಗ್ರತೆ ಕ್ರಮ ಏನು ಮಾಡ್ಬೇಕಂತಂದರೆ,
ಅವರು ಖರೀದಿ ಕೇಂದ್ರಗಳನ್ನು ಕಟಾವು ಮುಂಚೆ, ಕಟಾವಿನ ಒಂದು ಅವ್ರಿಗೆಲ್ಲ ಸೆನ್ಸಸ್ ಅನಲೈಸ್ ಇರ್ತಾವ ಯಾರ ಅಗ್ರಿಕಲ್ಚರ್ ಆಫೀಸ್ ಹತ್ರ ಯಾವ ತಿಂಗಳಲ್ಲಿ ಕಟಾವ್ ಆಗ್ತದೆ, ಯಾವ ತಿಂಗಳಲ್ಲಿ ನೀರು ಬಂದಾಗ್ತದೆ, ಯಾವ ತಿಂಗಳಿನಲ್ಲಿ ನಾವು ನೆಕ್ಸ್ಟ್ ಬೆಳೆ ಹಚ್ತೀವಿ, ಇವೆಲ್ಲ ಇರ್ತದೆ. ಆ ಮಾಹಿತಿ ತಗೊಂಡು ಒಂದು ತಿಂಗಳು ಮುಂಚಿತವಾಗಿ ಈ ಕ್ರಮಗಳು ಕೈಗೊಳ್ಬೇಕು. ರೈತರೆಲ್ಲ ನಮ್ಗೆ ರೇಟ್ ಕುಸಿದಿದೆ, ಭತ್ತದ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ ಹೋರಾಟ ಮಾಡಿದಾಗ ಅವಾಗ ಎಚ್ಚೆತ್ಕೊಂಡು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಆಕ್ಚುಲಿ ರೇಟ್ ಕೂಡ ಯಾರಿಗೂ ಗೊತ್ತಿಲ್ಲ. 1880 ರೂಪಾಯಿ ಯಾರು ತಮ್ಮಿಂದ ಗೊತ್ತಾಗಿತ್ತು. ಇವತ್ತು ತಮ್ಮೆಲ್ಲ ಪತ್ರಿಕಾ ಸ್ನೇಹಿತರೆಲ್ಲರೂ ಪೇಪರಲ್ಲಿ ಹಾಕಿದ್ಮೇಲೆ ಗೊತ್ತಾಗಿದೆ. ಇದಕ್ಕೆ ಈಗ ಅವರು ಏನ್ ಮಾಡಿದ್ರು, ನಮ್ಮ ಇವೆಲ್ಲ ರೇಟ್ಸ್ ಇದೆ. ಅದು ಆಮೇಲೆ ಇವತ್ತು ಏನಾಗಿದೆ, ರೈತರಿಗೆ ಇಳುವರಿ ಕಮ್ಮಿ ಆಗಿದೆ. ಟೋಟಲಿ ಇವತ್ತು 50ರಿಂದ 60 ಚೀಲ ಬೆಳೆಯುವಂತ ಗದ್ದೆಗಳು ಇವತ್ತು 25ರಿಂದ 30 ಕೂಡ ನಿಜವಾಗ್ಲೂ ಕೂಡ ನಾವು ಹೇಳಿದ್ರು ಕೂಡ ಇದಾಗಲ್ಲ. 10-15 ಇದಾವೆ. ಕೆಲವೊಂದು ನಮ್ಮ ಹೆಬ್ಬಳ್ಳಲ್ಲಿ ನೀವು ಬೇಕಾದ್ರೆ ನೋಡ್ಬೋದು. ಹೆಬ್ಬಳ್ಳಲ್ಲಿ ಆಮೇಲೆ ಮುತ್ತೂರಿನಲ್ಲಿ ಕೆಲವೊಂದು ಡಗ್ಗಿನಲ್ಲಿ ಕೆಲವೊಂದು 4-5 ಎಕರೆ ಇದ್ದವರು ಗದ್ದಿನ ಕೊಯ್ಯಂಗಿಲ್ಲ. ಇವತ್ತು ನಿಮ್ಗೆ ತೋರಿಸ್ತೀವಿ ಒಂದು ದಿವಸ ಗದ್ದಿನ ಕೊಯ್ಯಂಗಿಲ್ಲ. ಯಾಕಂದ್ರೆ 4-5 ಚೀಲ ಆಗ್ತವೆ, ಕೊಯ್ಯ ಆಗೋದಿಲ್ಲ. ಅದಕ್ಕೆ ಬಿಟ್ಬಿಟ್ರು ಅವರು, ನಿಜವಾಗ್ಲೂ ಬಿಟ್ಬಿಟ್ರು. 25 ಚೀಲ 30 ಚೀಲ ಇಲ್ಲ 15 ಚೀಲ ಈ ರೀತಿ ಆಗ್ತಾ ಇರ್ತದೆ. ಈ ರೀತಿ ಆದಾಗ ಮತ್ತೆ ರೇಟ್ ಒಂದು 1,000 ರೂಪಾಯಿ 950 ಇದೆ. ಆಮೇಲೆ ಏನಾಗಿದೆ, ವಾತಾವರಣ ಡಿಫ್ರೆನ್ಸ್ ಇದರಿಂದ ಏನಾಗಿದೆ, ಸ್ವಲ್ಪ ಕರೆಕಾಳುಗಳು ಬಂದವು. ಅದರಿಂದ ಈ ಸ್ಯಾಂಪಲ್ ತಗೊಂಡು ರಿಜೆಕ್ಟ್ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು, ರೈಸ್ ಮಿಲ್ಲರ್ಸ್. ಈಗ ಈಗಿರುವಾಗೆಲ್ಲ ನಾವು ಪ್ರಾರಂಭ ಇವೆಲ್ಲ ಹೋರಾಟಗಳು ಇವೆಲ್ಲ ಮಾಡಿದ್ವಿ. ಸರ್ಕಾರ ಏನ್ ಮಾಡಿದೆ, ಖರೀದಿ ಕೇಂದ್ರಗಳನ್ನು ನಮ್ಮ ಜಿಲ್ಲೆಯಲ್ಲಿ, ಅದು ಕೂಡ ಕೊಪ್ಪಳನಲ್ಲೊಂದು, ಗಂಗಾವತಿನಲ್ಲೊಂದು, ಶ್ರೀರಾಮನಗರನಲ್ಲೊಂದು, ಸಿದ್ದಾಪುರನಲ್ಲೊಂದು, ಕಾರ್ಕಳೊಂದು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ಬೇಕಂತ ಒಂದು ಆದೇಶ ಹೊರಡಿಸಿದ್ರು. ಅಲ್ಲಿ ಬೇಕಾಗಿರುವಂತ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ರು. ಇವೆಲ್ಲ ಮಾಡಿದ್ವಿ. ಇದಕ್ಕೆ ಸ್ವಾಗತ. ಸರ್ಕಾರ ಇವೆಲ್ಲ ಖರೀದಿ ಕೇಂದ್ರಗಳು ಮಾಡೋದಕ್ಕೆ ನಮ್ಗೆ ಸ್ವಾಗತ ಇದೆ, ರೈತರ ಪರವಾಗಿ ಸ್ವಾಗತ ಇದೆ. ಆದ್ರೆ ಇವು ಯಾವಾಗ ಮಾಡಿದ್ರು, ಯಾವಾಗಿಂದ ಪ್ರಾರಂಭ ಆಗ್ತದೆ? 20ರಿಂದ ಮಾರ್ಚ್, ನಮ್ಮ ಡಿಸೆಂಬರ್ 20ರಿಂದ ಡಿಸೆಂಬರ್ 20ರಿಂದ ಸ್ಟಾರ್ಟ್ ಮಾಡಕ್ಕೆ ಇದು ಕೊಟ್ಟು ನೋಡಿ ಸರ್. ನಿಮಗೆ ಭತ್ತದ ಯಾವ ಡೇಟ್ ಇಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇದಕ್ಕೆ ಒಂದು ನಿಯಮ ಇಲ್ಲ, ಒಂದು ಕಂಡೀಷನ್ಸ್ ಯಾವ ಇಲ್ಲ. ಅನುಕೂಲ ಆಗುವಂತ ವ್ಯವಹಾರ ಇಲ್ಲ ಇಲ್ಲಿ. ಯಾಕಂದ್ರೆ ಅವರು ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ತಂತಂದ್ರು. ಯಾವ ಕಂಡೀಷನ್ಸ್ ಏನು, ಈಗ ಏನ್ ಹೇಳ್ತಾರೆ ಅವರು, ಈಗ ಹೋಗ್ಬಿಟ್ಟು ಅವ್ರು ತಗೊಳಂಗಿಲ್ಲ. ಫಸ್ಟ್ ಒಂದು ನೋಂದಣಿ ಮಾಡ್ಬೇಕಂತ. ಫ್ರೂಟ್ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್, ರೈತರ ನೋಂದಾವಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಂತ ಹೇಳಿ ಒಂದು ಎಲ್ಲಿ ರೈತ ಸಂಪರ್ಕ ಕೇಂದ್ರದಾಗ ನಮಗೆ ಕೊಡ್ಬೇಕಂತ. ಏನ್ ಮಾಡ್ಬೇಕು, ಅಲ್ಲಿ ನಮ್ಮ ಆಧಾರ್ ಕಾರ್ಡ್ಗಳು ರಿಜಿಸ್ಟರ್ ಮಾಡಿಸ್ಬೇಕು, ID ಕಾರ್ಡು ಇವೆಲ್ಲ ತಗೊಂಡೋಗಿ ನಾವೆಲ್ಲ ಕೊಟ್ಟು ಅವ್ರು ಕೊಡ್ತಾರೆ. ಅವರು ನಂಬರ್ ಕೊಡ್ತಾರ, ಆ ನಂಬರ್ ತಗೊಂಡು ಪಾಣಿ ಒಂದು ನಂಬರ್ ತಗೊಂಡು ನಾವು ಹೋಗಿ ಅಲ್ಲಿ ಯಾರೆಲ್ಲಿ ಖರೀದಿ ಕೇಂದ್ರಗಳಿದ್ದೋ ಅಲ್ಲಿ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ. ರಿಜಿಸ್ಟ್ರೇಷನ್ ಮಾಡ್ತಿದ್ರೆ ಅವಾಗ ಅವರು ನಮ್ಗೆ ಆರ್ಡರ್ ಕೊಡ್ತಾರೆ. ಏನು ಕಂಡೀಷನ್ ಇದಾವ್ರಿ, ಒಬ್ಬ ರೈತರಿಗೆ ವಿಶೇಷವಾಗಿ ಅವರು ನಿನ್ನೆ ಒಂದು ಗುರುಪ್ರಸಾದ್ ಅಂತೇಳಿ ಕಾರ್ಮಿಕ ಒಬ್ಬ ಅಧಿಕಾರಿಗಳು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿ ಇಲ್ಲ ರೈತರಿಗೆಲ್ಲ ಪ್ರಚಾರ ಮಾಡಬೇಕು ಇವೆಲ್ಲ ಖರೀದಿ ಕೇಂದ್ರ ಬಗ್ಗೆ ಅಂದ್ರು. ಆದ್ರೆ ಎಷ್ಟು ತಗಂತೀರಿ ನೀವು, ಒಬ್ಬ ರೈತ ಹತ್ರ ಎಷ್ಟು ತಗಂತೀರಿ? ಒಬ್ಬ ರೈತ ಹತ್ರ ಎಷ್ಟು ಚೀಲ ನೀವು ಖರೀದಿ ಮಾಡ್ತೀರಿ? ಒಬ್ಬ ರೈತ ಇವತ್ತು 200-300 ಒಂದು 10 ಎಕರೆ ರೈತ ಇರ್ತಾನ, 5 ಎಕರೆ ರೈತ ಇರ್ತಾನ, 20 ಎಕರೆ ರೈತ ಇರ್ತಾನ. ಆದ್ರೆ ಒಂದು ಕಂಡೀಷನ್ ಏನ್ ಮಾಡಿದ್ರು, ಬರೇ 1 ಹೆಕ್ಟೇರ್ಗೆ 40 ಕ್ವಿಂಟಲ್ ಭತ್ತ ಅಷ್ಟೇ ಖರೀದಿ ಮಾಡ್ತೀವಿ ಅಂತ ಹೇಳಿ ಒಂದು ಕಂಡೀಷನ್ ಇದೆ. ಅಂದ್ರೆ 1 ಹೆಕ್ಟೇರ್ ಅಂದ್ರೆ 52 ಚೀಲ 75 kg 2.5 ಎಕರೆಗೆ ಒಬ್ಬ ರೈತಿಗೆ ನಾವೇನ್ ಹೇಳ್ತೀವಿ, ಒಬ್ಬೊಬ್ಬ ರೈತಿಗೆ 10 ಎಕರೆ ಇದೆ, 5 ಎಕರೆ ಇದಾವ, 30 ಎಕರೆ ಇದೆ. ಆ ರೈತ ಏನ್ ಮಾಡ್ತಾನೆ, ಬಡವರಿಗೆ ಗುತ್ತಿಗೆ ಕೊಡ್ತಾನೆ. 5 ಎಕರೆ ಒಬ್ಬರಿಗೆ, 6 ಎಕರೆ ಒಬ್ಬರಿಗೆ, 3 ಎಕರೆ ಒಬ್ಬರಿಗೆ, ಹಿಂಗೆ ಗುತ್ತಿಗೆ ಕೊಡ್ತಾನೆ. ಈಗ 30 ಎಕರೆ 20 ಎಕರೆ ರೈತ ಅದು ಒಂದು ಪಾಣಿ ಕೊಟ್ಬಿಟ್ರೆ ಒಂದು ಪಾಣಿ ಅಷ್ಟೇ ಆಕ್ಸೆಪ್ಟ್. ಉಳಿದವ್ರಿಗೆ ಏನಾಗೋ ಪರಿಸ್ಥಿತಿ, ಉಳಿದವ್ರ ಪರಿಸ್ಥಿತಿ ಏನು? ಅದ್ರ ಜೊತೆಯಲ್ಲಿ ಇವತ್ತು ನಮಗೆ 1888 ರೂಪಾಯಿ ಒಂದು ಕ್ವಿಂಟಲ್ ಲೆಕ್ಕ ನಾವು ಖರೀದಿ ಮಾಡ್ತೀವಿ ತಂದ್ರು. ಅದು ಈ 1 ಹೆಕ್ಟೇರ್ಗೆ 40 ಕ್ವಿಂಟಲ್ ಏನ್ರಿ? ಅದು ಕೂಡ ಏನ್ ಮಾಡ್ಬೇಕು,
ನಾವೇ ಲೋಡಿಂಗ್ ಮಾಡಬೇಕು, ರೈತರೇ ಲೋಡಿಂಗ್ ಮಾಡಬೇಕು. ಚೀಲ ಖರೀದಿ ನಾವೇ ಖರೀದಿ ಮಾಡಬೇಕು. ಒಂದು ಚೀಲ 50 ರೂಪಾಯಿ ಇದೆ. ಒಂದು ಭತ್ತದ ಚೀಲ ಖರೀದಿ ಖಾಲಿ ಚೀಲ 50 ರೂಪಾಯಿ ಇದೆ. ಅದು ಲೋಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಲೋಡಿಂಗ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರಂದ್ರೆ ಕೆಲವೊಂದು ರೈಸ್ ಮಿಲ್ಲರ್ಸ್ ಅಲ್ಲಿ ನೋಂದಣಿ ಮಾಡ್ಕೊಂಡ್ರಂತ ಅಲ್ಲಿ ಆ ರೈಸ್ ಮಿಲ್ಲರ್ಸ್ಗೆ ಅವ್ರು ತೋರಿಸ್ತಾರಂತ. ಅಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕು. ಅವ್ರು ಕಾಡ್ಗಿ ತೋರಿಸ್ಬಾರ್ದು, ಇಲ್ಲಾಂದ್ರೆ ಗಂಗಾವತಿ ತೋರಿಸ್ಬೋದು, ಇಲ್ಲಾಂದ್ರೆ ಬಸವಪಟ್ಟಣ ತೋರಿಸ್ಬೋದು, ಇಲ್ಲ ನಮ್ಮ ವೆಂಕಟಗಿರಿ ದಾರಿ ಒಳಗೆ ಇಲ್ಲಿ ತೋರಿಸ್ಬೋದು, ದಾಸರಳ್ಳಿ ಎಲ್ಲಿ ತೋರಿಸ್ತಾರೆ ಅವರು. ಅದು ಕೂಡ ಕ್ಲಿಯರ್ ಇಲ್ಲ. ಟ್ರಾನ್ಸ್ಪೋರ್ಟ್ ಎಲ್ಲ ಲೋಡಿಂಗ್ ಅನ್ಲೋಡಿಂಗ್ ಮಾಯಿಚರಿಂಗ್ ಮಾಡೋದು, ಪೇಮೆಂಟ್ ಮಾಡೋದು, ಹಮಾಲಿ ಖರ್ಚು ಎಲ್ಲ ಖರ್ಚು ರೈತರು ನೋಡ್ಕೋಬೇಕು. ಇದು ಒಂದು ಕ್ಲಿಯರಿಟಿ ಇಲ್ಲದ ವ್ಯವಸ್ಥೆ. ಇದು ಬಹಳ ಖಂಡನೆ. ಈ ಒಂದು ವ್ಯವಸ್ಥೆ ಇದೆ ಅಲ್ಲ, ಖಂಡನೆ. ಅದಕ್ಕೆ ಇವೆಲ್ಲ ನಾವು ಖರ್ಚು ನೋಡ್ಕೊಂಡ್ರೆ ನಮ್ಗೇನಿತ್ತು, ಒಂದು ಚೀಲ ತುಂಬ್ಕೊಂಡು ಖಾಲಿ ಚೀಲ ತುಂಬ್ಕೊಂಡು ಹಮಾಲಿ ಖರ್ಚು ಲೋಡಿಂಗ್ ಮಾಡಿದ್ರೆ 120 ರೂಪಾಯಿ ಖರ್ಚು ಬರ್ತದೆ. 50 ರೂಪಾಯಿ ಖಾಲಿ ಚೀಲ ಇದೆ, 50 ರೂಪಾಯಿ ಲೋಡಿಂಗ್ ಅನ್ಲೋಡಿಂಗ್, ಪೇಮೆಂಟ್, ಟ್ರಾನ್ಸ್ಪೋರ್ಟ್ 15 ರೂಪಾಯಿ ಇದೆ, 15-20 ರೂಪಾಯಿ ಇದೆ. 15-20 ರೂಪಾಯಿ ಡಿಪೆಂಡ್ ಅಪಾನ್ ದ ಡಿಸ್ಟೆನ್ಸ್. ಈಗ ನೋಡ್ರಿ 5 ಕಿಲೋಮೀಟರ್ ದೂರ ಅಂದ್ರೆ ನಾವೇನಾದ್ರೂ ಮಾಡ್ಬೋದು. ಈಗ ನಾವು ಕಾಟಿಗೆ ಹೋಗ್ಬೇಕಂತಂದ್ರೆ ಈಗ ಒಂದು ಕಲಬುರಗಿಯಿಂದ ಕಾಟಿಗೆ ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಐತಿ? 30 ಕಿಲೋಮೀಟರ್ ಇದೆ. ಕುಂಟೋಜಿನಿಂದ ನಾವು ಗಂಗಾವತಿ ಬರಬೇಕು, 30 ಕಿಲೋಮೀಟರ್ ಇದೆ. ಯಾವ ರೀತಿ ಅನುಕೂಲ ಆಗ್ತದೆ? ಕ್ಲಿಯರಿಟಿ ಇಲ್ಲ. ಹೀಗಾಗಿ ತಲುಪಿದ್ವಿ 2 ವರ್ಷದಿಂದ ಈಗ ಕೇಂದ್ರ ಸರ್ಕಾರ ಮಾಡಿದ್ವಿ, 2 ವರ್ಷದಿಂದ ಮಾಡಿದ್ವಿ. ಅದನ್ನ ಕಂಟಿನ್ಯೂ ಮಾಡಾಕತ್ತಿ. ಈಗ ಯಾಕೆ ಫ್ರೆಶ್ ರೇಟ್ ಮಾಡಿಲ್ಲ? ಇರ್ಲಿ, ಇದೇ ರೇಟ್ಗೆ ಇರ್ಲಿ ಬಿಡ್ರಿ. ಆದ್ರೆ ಇವೆಲ್ಲ ಕಂಡೀಷನ್ ಏನು? ಒಬ್ಬ ರೈತ ಬರೇ 52 ಚೀಲ 75 kg ಮಾರ್ಬೇಕಂತಂದ್ರೆ ಉಳಿದಲ್ಲಿ ಏನ್ ಮಾಡ್ಬೇಕು? 900 ಮಾಡ್ಬೇಕಾ? 1000 ರೂಪಾಯಿ ಮಾರ್ಬೇಕಾ? ನಾವು ಬ್ಯಾಂಕು, ಕೆಲವೊಂದು ಬ್ಯಾಂಕ್ಗಳು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಒಂದು ಸಾಲ ತಗೊಂಡಿದ್ವಿ. ರೈತರ ಸಾಲ, ಟ್ರಾಕ್ಟರ್ ಸಾಲ, ಇನ್ನೊಂದು ತಗೊಂಡ್ರು. ಸೆಟಲ್ಮೆಂಟ್ ಬಂದ್ರು, ಸಾಲ ಮನ್ನಾ ಮಾಡಿ ಸೆಟಲ್ಮೆಂಟ್ ಬಂದ್ರು. ಏನೋ ಒಂದು 10%, ಒಂದು 10 ಲಕ್ಷ ಇತ್ತಂದ್ರೆ ಏನೋ ಒಂದು 1 ಲಕ್ಷ ಕಟ್ಟಬೇಕು. ಒಂದು 5 ಅಮೌಂಟ್ ಅದು ಎಷ್ಟು ಗೊತ್ತಿಲ್ಲ. ಈಗ ಈ ಅಕೌಂಟ್ ನಂಬರ್ ಏನಾದ್ರೂ ಅದಕ್ಕೆ ಲಿಂಕ್ ಮಾಡಿಬಿಟ್ರೆ ಅವ್ರು ಜಮಾ ಮಾಡ್ಕೊಂಡ್ಬಿಡ್ತಾರೆ. ಹೌದು, ಒಂದು 20 ಎಕರೆ ಇದೆ, 6 ಮಂದಿಗೆ ಗುತ್ತಿಗೆ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರ? 6 ಮಂದಿ ಹೆಸರು ಮಾಡಕ್ ಬರಂಗಿಲ್ಲ, ಒಂದೇ ಹೆಸರು ಕೊಡ್ಬೇಕು. ಅದು ಕೂಡ 40 ಕ್ವಿಂಟಲ್ ಅಷ್ಟೇ ಖರೀದಿ ಇದ್ದವ್ರು ಮಾತ್ರ ಖರೀದಿ ತಗೊಳಕಂತ ಅವಕಾಶ ಅಂದ್ರೆ ಅವ್ರು ಖರೀದಿ ಮಾಡಕ್ಕಾಗಲ್ಲ. ಈಗ ನಮ್ಮ ಪಾಣಿ ಕೊಟ್ಟು ಅವ್ರು ಖರೀದಿ ಮಾಡಿ, ಆಕ್ಚುಲಿ ನಮ್ಮ ಭೂಮಿ ಮಾಡಿದ್ರೆ ನಾವು ಪಾಣಿ ಕೊಡ್ತೀವಿ, ಕೊಟ್ಟೇಬೇಕಾಗುತ್ತೆ. ಯಾಕಂದ್ರೆ ಅವಕಾಶ ಐತೆ, ಕೊಡ್ಬೇಕಾಗುತ್ತೆ. ಅವ್ರಿಗೆ ಅವ್ರು ತಗೋಬೇಕಲ್ಲ. ನೀವು ಒಳ್ಳೇದೇ ಅವ್ರು ಮಾಡಿದ್ದು. ಬಟ್ ಪ್ರೊಕ್ಯೂರ್ಮೆಂಟ್ ಎಷ್ಟು ಬ್ಯಾಗ್ಸ್ ತಗೊಂತೀವಿ ಅನ್ನೋದು ಸ್ವಲ್ಪ ಕ್ಲಿಯರ್ ಆಗಿ ಕೊಟ್ಟು ತಿಂಗಳ ಬರೀ ರಿಜಿಸ್ಟ್ರೇಷನ್ ಅಷ್ಟು ಒಳಗೆ ಒಂದು ಚೀಲ ನಾವು ವ್ಯಾಪಾರ ಮಾಡಂಗಿಲ್ಲ. 4 ದಿನ ಇದೆ, ಆಮೇಲೆ ನಿಮ್ಮ ನೋಡಿದೆ ಮಹಾರಾಷ್ಟ್ರ ಸರ್ಕಾರ ಖರೀದಿ ಮಾಡತಕ್ಕಂತ ಕೆಲಸ ಮಾಡಿದಂತೆ ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ನಾವು ನೋಡಿದೆ. ಈಗ ಒಂದು 4-5 ದಿನದಿಂದ ಆ ರೀತಿ ಇಲ್ಲಿ ಸರ್ಕಾರ, ಈಗೇನು ಕರ್ನಾಟಕ ಸರ್ಕಾರ ಏನೈತಲ್ಲ, ಈಗಿರ್ತಕ್ಕಂಥವ್ರು ತಾವು ಒಂದು 500 ಎಕ್ಸ್ಟ್ರಾ ಏನು ರಾಜ್ಯ ಸರ್ಕಾರ ಒಂದು 400-300 ರೂಪಾಯಿ ಜಾಸ್ತಿ ಮಾಡಿ ಮತ್ತೆ ಖರೀದಿ ಮಾಡಿದ್ರೆ ರೈತರಿಗೂ ಅನುಕೂಲ ಆಗತಕ್ಕಂಥ ಪರಿಸ್ಥಿತಿ. ಜಾಸ್ತಿ ಮಾಡೋದಕ್ಕಿಂತ 10 ಇದ್ದದನ್ನು 100 ಎಕರೆವರೆಗೆ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಮುಂದಾಗಿದೆ. ಬಂಡವಾಳಶಾಹಿದಾರರಿಗೆ ಅವ್ರಿಗೆ ಅಷ್ಟೊಂದು ಅವಕಾಶ ಕೊಡಬೇಕಾದ್ರೆ ಇವತ್ತು ಒಬ್ಬ ರೈತ 10 ಎಕರೆ ಬೆಳೆದ ರೈತ 1 ಎಕರೆ 2 ಎಕರೆ ಮಾಡ್ತಕ್ಕಂಥ ಒಂದು ದುಸ್ಥಿತಿಗೆ ತರ್ತಾ ಇದೆಯಲ್ಲ, ಇದಂತ ವಿಪರ್ಯಾಸ ನಮ್ದು ಅಂತಂದೇಳಿ ನಾವು ಒಂದು ವಿಚಾರ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಒಂದು ವಿಚಾರದಲ್ಲಿ ದಾಖಲಾತಿ ವಿಚಾರದಲ್ಲಾಗಿರ್ಲಿ ಮತ್ತು ರೈತರಿಗೆ ಹಣ ವರ್ಗಾವಣೆ ಮಾಡತಕ್ಕಂಥ ವಿಚಾರದಲ್ಲಾಗಿರ್ಲಿ ಸರಳೀಕರಣ ಮಾಡಬೇಕು. ಮತ್ತು ನಮ್ಮನ್ನು ಹೇಳಿದಂತೆ ರೈತರ ಮೇಲೆ ಆಗಿರ್ತಕ್ಕಂಥ ಈ ಒಂದು ಚೀಲ ಮತ್ತು ಸಾಗಾಣಿಕೆಯ ಒಂದು ವೆಚ್ಚವನ್ನ ಸರ್ಕಾರ ಭರಿಸಿಕೊಂಡು ಅನ್ಯ ರಾಜ್ಯದವರು ಏನು ಯಾವ ರೀತಿ ಭತ್ತದ ದರ ಕೇಂದ್ರದ ಒಂದು ದರಕ್ಕಿಂತ ಹೆಚ್ಚಿನ ದರ ಕೊಂಡ್ಕೊಳ್ತಾ ಇದ್ದಾರೆ, ಆ ರೀತಿ ರಾಜ್ಯ ಸರ್ಕಾರವನ್ನು ಸಹಿತ ಇದಕ್ಕೆ ಇನ್ನು ಹೆಚ್ಚಿನ ದರವನ್ನು ಕೊಟ್ಟು ರೈತರನ್ನ ಪ್ರೋತ್ಸಾಹಿಸಿ ಮುಂದೆ ಬರ್ತಾರ ಎಲ್ಲರೂ ಬರ್ತಾರ ಎಲ್ಲ
ನಿಂದ್ರಿ ಒಂದ್ ನಿಮಿಷ ಸೈಡ್ ಸರ್ ಬ್ರದರ್ ನಿಂತ್ಕೊಳ್ರಿ ಕೈ ಮಾಡ್ಬಿಡ್ರಿ ಯಾರು ಕೈ ಮಾಡ್ಬಿಡ್ರಿ ಅಧ್ಯಕ್ಷರಾದ ತಿಪ್ಪೇರುದ್ರ ಸ್ವಾಮಿ ಅವರಿಗೆ ತುಂಗಾಭದ್ರಾ ಜಲಾಶಯದ ಶಾಶ್ವತ ಪರಿಹಾರಕ್ಕಾಗಿ ಈ ಭಾಗದ ಜನಪ್ರಿಯ ಕ್ಷೇತ್ರದ ಶಾಸಕರಾಗಿರುವಂಥ ಪರಣ್ಣ ಮುನ್ನೋಳಿಯವರು ಜೊತೆಗೆ ಮಾತನಾಡಿದಾಗ ಮಾನ್ಯ ಸಂಸದ ಕರಡಿ ಸಂಗಣ್ಣವರು ಸನ್ಮಾನ್ಯ ಶಾಸಕರ ಒಂದು ಪತ್ರದ ನೇತೃತ್ವದಲ್ಲಿ ಮಾನ್ಯ ಕರಡಿ ಸಂಗಣ್ಣವರು, ಹಾಲಪ್ಪಾಚಾರ್ಯ ಅವರು, ಗಡೇಸೂಗೂರು ಬಸವರಾಜ್ ಅವರು, ಪ್ರತಾಪ್ಗೌಡ ಪಾಟೀಲ್ರವರು, ನಮ್ಮ ಕ್ಷೇತ್ರದ ಎಲ್ಲ ಶಾಸಕರು ಒಳಗೊಂಡಂತೆ ಅವರ ತಂಡವನ್ನು ತೆಗೆದುಕೊಂಡೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಈ ಕಾಡಾಧ್ಯಕ್ಷ ಸ್ಥಾನವನ್ನು ಕೊಪ್ಪಳ ಜಿಲ್ಲೆಗೆ ಕೊಡಬೇಕು, ಅದು ವಿಶೇಷವಾಗಿ ಗಂಗಾವತಿಗೆ ಕೊಡಬೇಕು, ಅದು ವಿಶೇಷವಾಗಿ ತಿಪ್ಪೇರುದ್ರ ಸ್ವಾಮಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾನ್ಯ ಯಡಿಯೂರಪ್ಪನವರಿಗೆ ವಿನಂತಿಯನ್ನು ಮಾಡಿಕೊಂಡಾಗ ಯಡಿಯೂರಪ್ಪನವರು ಯಾವುದೇ ಮೀನಮೇಷವನ್ನು ಮಾಡದೆ ತತ್ಕ್ಷಣ ಆದೇಶ ಜಾರಿಗೆ ಬರುವಂತೆ ನಾನು ಆದೇಶವನ್ನು ಮಾಡಿದ್ದೇನೆ ಅಂತೇಳಿ ಅವರು ಅತ್ಯಂತ ಸಂತೋಷದಾಯಕವಾಗಿ ಅದನ್ನು ಒಪ್ಪಿಗೆ ನೀಡಿ ಅವರು ಆದೇಶ ಕೊಟ್ಟರು. ಅವರ ಆದೇಶದ ಪ್ರಕಾರ ಮಾನ್ಯ ಗೋವಿಂದ ಕಾರಜೋಳರವರು ಮತ್ತು ಮಾನ್ಯ ಆನಂದ್ ಸಿಂಗ್ ಅವರು, ಮಾನ್ಯ ನಮ್ಮ ಶ್ರೀರಾಮುಲು ಅವರು ಮತ್ತು ಲಕ್ಷ್ಮಣ ಸವದಿಯವರ ಜೊತೆಗೆಲ್ಲ ಶಾಸಕರು ಮಾತನಾಡಿದ್ದಾರೆ. ಈ ಕ್ಷೇತ್ರದ ಶಾಶ್ವತ BC ಪಾಟೀಲ್ ಅವರು, ಕೃಷಿ ಸಚಿವರು ಕೂಡ ಭೇಟಿಯಾಗಿದ್ವಿ. ಎಲ್ಲರೂ ಒಮ್ಮತದಿಂದ ತುಂಗಾಭದ್ರಾ ಎಡದಂಡೆ ಕಾಲುವೆಗೆ ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯದ ಮೇರೆಗೆ ಭಾಳ ಆನಂದದಿಂದ ಈ ಜವಾಬ್ದಾರಿಯನ್ನು ನಮ್ಮೆಲ್ಲ ಶಾಸಕರು ಮತ್ತು ಸಂಸದರು ಮತ್ತು ಮಂತ್ರಿಗಳು ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ತುಂಗಾಭದ್ರಾ ದಂಡೆಯ ಅನೇಕ ಸಮಸ್ಯೆಗಳನ್ನು ನಾವು ಅನುಭವಿಸ್ತಿದ್ದೇವೆ. ಶಾಶ್ವತ ಪರಿಹಾರವನ್ನು ನಮ್ಮ ಸಂಸದರು, ಶಾಸಕರು ಮತ್ತು ಸಚಿವರ ನೇತೃತ್ವದಲ್ಲಿ ತುಂಗಾಭದ್ರಾ ಸಮಸ್ಯೆಯ ಶಾಶ್ವತ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅನುದಾನವನ್ನು ನಮ್ಮೆಲ್ಲ ಸಚಿವರು ಮತ್ತು ಶಾಸಕರೊಂದಿಗೆ ಹೆಚ್ಚಿನ ಅನುದಾನವನ್ನು ತಂದು ತುಂಗಾಭದ್ರಾ, ಬಲ ಮತ್ತು ಎಡ 3 ಜಿಲ್ಲೆಗಳ ರೈತರ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಈಗಾಗಲೇ ಅನುದಾನವನ್ನು ಮಾನ್ಯ ಪಂಚಮಸಾಲಿ ಸಮುದಾಯದವರು ನಮ್ಮ ಜೊತೆಗೆ ಬಂದಾಗ 5 ಕೋಟಿ ಅನುದಾನ ಕೇಳಿದರೆ ತಕ್ಷಣವಾಗಿ 2 ಕೋಟಿಯ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿ ತಕ್ಷಣ 500 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಯಾವುದೇ ಎಲ್ಲ ಒಂದೇ ಸಮುದಾಯ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಸಮಸ್ತ ಜನ ಸಮೃದ್ಧವಾಗಿರಬೇಕನ್ನೋ ದೃಷ್ಟಿಯಿಂದ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ನೀರಾವರಿಗೆ ನಾನು ಮೊದಲನೇ ಆದ್ಯತೆಯನ್ನು ಕೊಡ್ತೇನೆ. ಎಡ ಮತ್ತು ಬಲಭಾಗದ ರೈತರ ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ಒಂದು ಮಂತ್ರಿಮಂಡಲ ಪುನರ್ರಚನೆ ಆದ ತಕ್ಷಣವೇ ನಮ್ಮ ಕೊಪ್ಪಳ ಜಿಲ್ಲೆಗೆ ಮಂತ್ರಿಗಳನ್ನು ಕೊಡಬೇಕಂತ ಒಕ್ಕೂರಿನಿಂದ ಎಲ್ಲ ಶಾಸಕರು ಸಂಸದರು ಕೇಳಿದ್ವಿ. ಕೊಪ್ಪಳ ಜಿಲ್ಲೆಗೆ ಒಂದು ಮಂತ್ರಿ ಪದವಿಯನ್ನು ಕೂಡ ಕೊಡ್ತೀವಿ ಅನ್ನೋ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಆ ಭರವಸೆಯ ಮೇರೆಗೆ ನಾವು ಮುಂಬರುವ ದಿನಗಳಲ್ಲಿ ನಮ್ಮವರೇ ನಮ್ಮ ಜಿಲ್ಲೆಯವರು ಆಗ್ತಾರೆ ಅಂತಕ್ಕಂಥ ಭರವಸೆಯ ಮೇಲೆ ಮುಂದಿನ ಎಲ್ಲರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತೇವೆ. ಶಾಶ್ವತ ಪರಿಹಾರವನ್ನು ಆ ರೈತರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ನೀಡುವ ಪ್ರಯತ್ನವನ್ನು ಮಾಡ್ತೇವೆ. 2 ದಿನಗಳ ಹಿಂದೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳನ್ನು ನಾನು ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರು ಹಾಲಪ್ಪ ಆಚಾರ್ಯ ಅವರು, ಜೊತೆಗೆ ಬಸವರಾಜ್ ಗಡೇಸೂಗೂರವರು, ಪ್ರತಾಪಗೌಡ ಪಾಟೀಲ್ರು ಎಲ್ಲರೂ ಕೂಡಿಕೊಂಡು ಭೇಟಿಯಾಗೋದ್ರ ಮುಖಾಂತರ ನಮ್ಮ ತುಂಗಭದ್ರಾ ಕಾಡಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸನ್ಮಾನ್ಯ ನಮ್ಮ ತಿಪ್ಪೇರುದ್ರ ಸ್ವಾಮಿ ಅಧ್ಯಕ್ಷರನ್ನು ಮಾಡಬೇಕನ್ನುವಂಥ ಮನವಿಯನ್ನು ಮಾಡಿಕೊಂಡಾಗ ಕೂಡಲೇ ಸ್ಪಂದನೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ನೀಡಿದ್ದಾರೆ. ಆದ ಕಾರಣ ನಾನು ಕ್ಷೇತ್ರದ ಪರವಾಗಿ ಮತ್ತು ತುಂಗಭದ್ರಾ ಕಾಡಾ ಅಧ್ಯಕ್ಷರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಭಿನಂದನೆಗಳನ್ನು, ಸನ್ಮಾನ್ಯ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಅವರಿಗೂ ಸಹಿತ ಮತ್ತು ಎಲ್ಲ ನಮ್ಮ ಶಾಸಕರಿಗೆ, ಸಂಸತ್ ಸದಸ್ಯರಿಗೆ ಎಲ್ಲರಿಗೂ ಮತ್ತು
ಪಕ್ಷದ ಹಿರಿಯ ಕಾರ್ಯಕರ್ತರು ಸಹಿತ ವಿಶೇಷವಾದ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ನಮ್ಮ ತಿಪ್ಪೇರುದ್ರ ಸ್ವಾಮಿಯವರು ಇವತ್ತು ರೈತರ ಹೋರಾಟದ ಬಗ್ಗೆ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಮಾಡಿಕೊಂಡು ಬಂದಿದ್ದಾರೆ. ಯಾಕೆಂದರೆ ರೈತರ ಒಂದು ಹೋರಾಟದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡೋದ್ರ ಮುಖಾಂತರ ಕಾರ್ಯ ಮಾಡಿದ್ದಾರೆ. ನಿಜವಾಗಿಯೂ ಅವರಿಗೆ ಇವತ್ತೇನು ಕಾಡ ಅಧ್ಯಕ್ಷರಿಗೆ ಸಿಕ್ಕಿದೆ, ಅದು ಸರಿಯಾದ ರೀತಿಯಲ್ಲಿ ಸಿಗೋದ್ರ ಮುಖಾಂತರ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಾ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಏನೇ ಬರಲಿ ಅಖಿಲ ಭಾರತ ಅಂಚೆ ನೌಕರರ ಮುಷ್ಕರಕ್ಕೆ ಅಖಿಲ ಭಾರತ ಅಂಚೆ ನೌಕರರ ಮುಷ್ಕರಕ್ಕೆ ಕಾರ್ಮಿಕ ನೀತಿಯನ್ನು ವಿರೋಧಿಸಿ ಅಖಿಲ ಭಾರತ ಅಂಚೆ ನೌಕರರ ಸಂಘ ಹಾಗೂ ಎಲ್ಲ ಕಾರ್ಮಿಕ ಸಂಘಟನೆಗಳು ದೇಶಾದ್ಯಂತ ಇಂದು ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಅವಿರತ ಹೋರಾಟದ ಒಂದು ಭರವಸೆ ಎಚ್ಚರಿಕೆಯನ್ನು ಸಹ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀಡಿದ್ದಾಗಿದೆ. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಏನು ಅನ್ನಿಸ್ತಿರ್ತದೆ ಅಂದರೆ, ತಾವು ಬೇಕಾದರೆ MLA MPಗಳ ಪಗಾರವನ್ನು ಯಾವುದೇ ಒಂದು ಬಜೆಟ್ನಲ್ಲಿ ಅನುಮೋದನೆಯನ್ನು ಪಡೆಯದೇ ಸಹ ಹೆಚ್ಚುವರಿ ಮಾಡಿಕೊಡ್ತಕ್ಕಂಥ ಒಂದು ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಈ ಪಿಂಚಣಿ ವ್ಯವಸ್ಥೆಯಲ್ಲಿ ಸಹ 5 ವರ್ಷ ಆಳಿರ್ತಕ್ಕಂಥ ಒಬ್ಬ MLA MPಗಳು ಮುಂದಿನ ದಿನಮಾನಗಳಲ್ಲಿ ತಮ್ಮ ಒಂದು ಅರ್ಧದಷ್ಟು ಪಿಂಚಣಿಯನ್ನು ಪಡಿತಾರೆ ನಿವೃತ್ತಿ 5 ವರ್ಷಗಳ ನಂತರ. 5 ವರ್ಷಗಳಲ್ಲಿ ತಾವು ಅಕ್ರಮ ಆಸ್ತಿ ಗಳಿಸಿದ್ದಲ್ಲದೆ ಈ ಒಂದು ಪಿಂಚಣಿಯನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ನೌಕರರು 40-45 ವರ್ಷಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸಿ ಕೊನೆಯಲ್ಲಿ ನಿವೃತ್ತಿಯಾದ ನಂತರ ಈ ಹೊಸ NPS ಏನು ಮಾಡಿದ್ದಾರೆ ಪಿಂಚಣಿ, ಈ ಹೊಸ NPSನಲ್ಲಿ ಕೊನೆಗೆ 1 ಲಕ್ಷ ತೆಗೆತಕ್ಕಂಥ ಒಬ್ಬ ವ್ಯಕ್ತಿ ಕೊನೆಗೆ ಆತಗೆ ಬರ್ತಕ್ಕಂಥದ್ದು 2,500 ರೂಪಾಯಿ ಪಿಂಚಣಿ. ಅಂದರೆ ಈ ಒಂದು 60-70 ಸಾವಿರಲ್ಲಿ ಜೀವನ ಮಾಡ್ತಕ್ಕಂಥ ಒಬ್ಬ ನೌಕರರು ಕೊನೆಗೆ ಪಿಂಚಣಿ ಹೊಸ ಒಂದು ಪಿಂಚಣಿಯಲ್ಲಿ 2,000ದಲ್ಲಿ ಜೀವನ ಮಾಡಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಆದರೆ ಈ 5 ವರ್ಷದ ರಾಜಕಾರಣಿಗಳು ತಾವು ಪಿಂಚಣಿಯನ್ನು ಪಡ್ತಕ್ಕಂಥ ಒಂದು ಅನುಮೋದನೆಯನ್ನು ಮಾಡಿಕೊಳ್ತಾರೆ. ಈ ಒಂದು ರದ್ದತಿಯನ್ನು ಮಾಡಬೇಕು. ಅದೇ ಥರನಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ 1994ರಲ್ಲಿ ಗ್ರಾಮೀಣ ಅಂಚೆ ನೌಕರರನ್ನು ಸಿವಿಲ್ ನೌಕರರನ್ನು ಪರಿಗಣಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಸಹ ಈ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿ ಇಲ್ಲಿವರೆಗೂ ಸಹ ಅವರ ಕೇಂದ್ರ ಗ್ರಾಮೀಣ ಅಂಚೆ ನೌಕರರನ್ನು ಮಲತಾರಿ ಧೋರಣೆಯನ್ನು ತಾಳ್ತಾ ಇದೆ. ಅದನ್ನು ಸಹ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕಾನೂನು ಮಾಡತಕ್ಕಂಥ ಕೇಂದ್ರ ಸರ್ಕಾರ, ಕೇಂದ್ರದ ಕಾರ್ಪೊರೇಟ್ ನೀತಿಗೆ ಧಿಕ್ಕಾರ. ನಿನ್ನೆ ಅರೆಸ್ಟ್ ರೈತರ ಮೇಲೆ ಅಮಾನುಷ್ಯ ದಾಳಿ ಮಾಡತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಮೇಲೆ ಅಮಾನುಷ್ಯವಾಗಿ ದಾಳಿ ಮತ್ತು ಲಾಠಿ ಚಾರ್ಜ್ ಮಾಡತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಮೋದಿ ಸರ್ಕಾರ ತೊಲಗಲಿ. ಜನ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಮೋದಿ ಸರ್ಕಾರ ತೊಲಗಲಿ. ಮೋದಿ ಸರ್ಕಾರ ತೊಲಗಲಿ. ಸರ್ ಹೇಳ್ರಿ. ನವೆಂಬರ್ 26 ಮತ್ತು 27ರಂದು ದೇಶಾದ್ಯಂತ ಮೋದಿ ಸರ್ಕಾರದ ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ಜನ ವಿರೋಧಿ ನೀತಿಗಳ ವಿರುದ್ಧ ವ್ಯಾಪಕವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ದಿನ ಕಾರ್ಮಿಕರು ಮುಷ್ಕರ ಮಾಡಿ ಮೋದಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ರೈತ ಸಂಘಗಳು, ಕೃಷಿ ಕೂಲಿಕಾರ ಸಂಘಗಳು ದೇಶವ್ಯಾಪಿಯಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ನಮಗೆ ಒಂದು ಹೆಚ್ಚಿನ ವಿಚಾರ ಸೇರಿಕೊಂಡಿದೆ. ಅದೇನಪ್ಪ ಅಂದರೆ, ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತಿರುವ ಜನ ರೈತರು, ಕೂಲಿಕಾರರು. ಆದರೆ ಮೋದಿ ಸರ್ಕಾರದ ದೌರ್ಜನ್ಯ ಇವತ್ತು ಹರಿಯಾಣ ಮತ್ತು ಪಂಜಾಬದ ರೈತರು ಸಾವಿರಾರು ಸಂಖ್ಯೆಯಲ್ಲಿ ದೆಹಲಿಗೆ ಹೋಗ್ತಿರುವಾಗ ಅವರನ್ನು ತಡೆದದ್ದು ಮಾತ್ರ ಅಲ್ಲ, ಅವರ ಮೇಲೆ ಸಿಕ್ಕಾಪಟ್ಟೆ ಲಾಠಿ ಚಾರ್ಜ್ ಮಾಡಿ
ಅವರನ್ನು ಗಾಯಗೊಳಿಸಿದ್ದಾರೆ, ಸಾವಿರಾರು ಜನರನ್ನು ಬಂಧಿಸಿ ಜೈಲಿಗೆ ಹಾಕಿದ್ದಾರೆ. ಮೋದಿ ಸರ್ಕಾರದ ಈ ದೌರ್ಜನ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಇಂಥ ನೀತಿಗಳಿಂದ ಈ ದೇಶಕ್ಕೆ ಎಂದೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಮೋದಿಯವರು ಇದನ್ನು ತಿಳ್ಕೊಳ್ಳಿ. ತನ್ನ ನೀತಿಯನ್ನು ಬದಲಾವಣೆ ಮಾಡದೆ ಹೋದರೆ ದೇಶದಲ್ಲಿ ತೀವ್ರ ಅಶಾಂತಿ ಹೇಳುವಂಥ ಪ್ರಸಂಗ ನಿರ್ಮಾಣ ಆಗ್ತದೆ. ಆದ್ದರಿಂದ ಬಂಧಿಸಲ್ಪಟ್ಟ ಎಲ್ಲ ರೈತರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಬೇಷರತ್ತಾಗಿ ಅಂತ ನಾವು ಒತ್ತಾಯಿಸ್ತೇವೆ. ದೆಹಲಿಯಲ್ಲಿ, ರಾಜಧಾನಿಯಲ್ಲಿ ಎಲ್ಲ ಪ್ರತಿಭಟನೆಗಳಿಗೆ ಅವಕಾಶ ಇರಬೇಕು. ಇವತ್ತು ರೈತರು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಉತ್ತರ ಭಾರತದ ರೈತರು ಹೊರಟಿದ್ದಾರೆ. ಅವರಿಗೆ ಯಾವುದೇ ಥರದ ಅನಾನುಕೂಲತೆಯನ್ನು ಕಲ್ಪಿಸುವುದನ್ನು ದೇಶದ ಜನ ಕ್ಷಮಿಸುವುದಿಲ್ಲ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ.